971 ಎಕರೆಯನ್ನು ಸ್ವಾಧೀನಪಡಿಸ್ಕೊಳ್ತಾ ಇದ್ದಾರೆ. ನಮ್ಮ ರೈತರ ಹೋರಾಟ KEDB ವಿರುದ್ಧ ಅನ್ನೋದಕ್ಕಿಂತ ಈ ಸರ್ಕಾರ ವಿರುದ್ಧ ಅಂತ ಹೇಳ್ಬೋದು. ಇವತ್ತಿನ ಈ ಹೋರಾಟಕ್ಕೆ ಮೊದಲನೆಯ ಕಾರಣೀಭೂತರು ಸನ್ಮಾನ್ಯ ಜಿಲ್ಲಾಧಿಕಾರಿ ಆಲಿದರೀಗ ಅವರೇ ಸಹ ಮೂಲ ಕಾರಣರು. ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಅವರು ದರವನ್ನು ನಿಗದಿ ಮಾಡಿದ್ದಾರೆ. ರೈತ ಅನ್ನ ಕೊಡುವ ದಾತ ಜೀತ ಜೀತ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಭಾಗದ 16 ಹಳ್ಳಿಗಳ ಪೈಕಿ ಒಟ್ಟು 971 ಎಕರೆ ಭೂ ಸ್ವಾಧೀನಕ್ಕೆ KIDBಯೇ ಮುಂದಾಗಿದೆ. ಆದರೆ ಅನ್ನ ಕೊಡೋ ಅನ್ನದಾತ ಮಾತ್ರ ನಮಗೆ ಸೂಕ್ತ ಬೆಲೆ ಕೊಡೋವರೆಗೂ ಭೂಮಿಯನ್ನು ಬಿಡೋದಿಲ್ಲ ಅಂಥೇಳಿ ಕಳೆದ 165 ದಿನಗಳಿಂದ ಧರಣಿ ಮಾಡ್ತಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸ್ಥಳೀಯ ರೈತ ಮುಖಂಡರು ಮಾತನಾಡಿದ್ದು ಹೀಗೆ. ರೈತನ ತೋಳಿಗೆ ಕೊಡೋ ಜೀವ. KEDB ಸರ್ಕಾರದ ಒಂದು ಭಾಗ. ಆ KEDBಗೆ ದರಪಟ್ಟಿ ನಿಗದಿಪಡಿಸೋದ್ರಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರದ ಒಂದು ಪ್ರಮುಖ ಪಾತ್ರ ರೆವಿನ್ಯೂ ಇಲಾಖೆ ಅಂತ ಇದೆ. ಅದಕ್ಕೆ ಸಂಬಂಧಪಟ್ಟವರು ತಹಶೀಲ್ದಾರ್ ಆಗಿರ್ಬೋದು, ರೆವಿನ್ಯೂ ಸೆಕ್ರೆಟರಿ ಆಗಿರ್ಬೋದು, ಸಬ್ ರಿಜಿಸ್ಟ್ರ್ ಆಗಿರ್ಬೋದು, ಮತ್ತು AC ಮತ್ತು ಜಿಲ್ಲಾಧಿಕಾರಿಯವರು ಇಷ್ಟು ಜನನು ಈ ಪ್ರಕ್ರಿಯೆಯಲ್ಲಿ ಬರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ತಾಲೂಕಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತ. ನಾನು ಈ ಸಂದರ್ಭದಲ್ಲಿ KEDB ಅವ್ರನ್ನ ನಾನು ಜಾಸ್ತಿ ದೋಷಣೆ ಮಾಡೋಕ್ಕೋಗಲ್ಲ. ಏನು ಸರ್ಕಾರದ ಮಟ್ಟದಲ್ಲಿ KEDBಗೆ ಏನು ಒಂದು ಇದೋಗಿದೆ, ಸೂಚನೆಗಳು ಹೋಗಿರ್ತದೆ. ಇಲ್ಲಿಂದ ಏನು ಕಡತಗಳನ್ನ ಮಂಡಿಸಿ ಇಲ್ಲಿನ ರಿಜಿಸ್ಟ್ರ್ ದರಗಳನ್ನ ಪರಿಗಣಿಸಿ ಇಲ್ಲಿನ ಸನ್ಮಾನ್ಯ ಜಿಲ್ಲಾಧಿಕಾರಿಯವರು ಅವತ್ತು ಜನಪ್ರತಿನಿಧಿಗಳು ಮತ್ತು ಮುಖಂಡರುಗಳ ಸಭೆ ಮಾಡಿ ಕಳಿಸಿದ್ದಾರೆ. ಆ ಮೂಲ ವ್ಯವಸ್ಥೆಯಲ್ಲೇ ತಪ್ಪಾಗಿದೆ ಅಂತ ನಮ್ಮೆಲ್ಲರ ಭಾವನೆ. ಇವತ್ತಿನ ಈ ಹೋರಾಟಕ್ಕೆ ಮೊದಲನೆಯ ಕಾರಣೀಭೂತರು ಸನ್ಮಾನ್ಯ ಜಿಲ್ಲಾಧಿಕಾರಿ ಆಲಿ ಏನಿದರೀಗ ಅವರೇ ಸಹ ಮೂಲ ಕಾರಣರು. ಆ ಜಿಲ್ಲಾಧಿಕಾರಿಯವರ ಕೆಳಗಡೆ ಯಾರ್ಯಾರು ಬರ್ತಾರೆ ಆ ಅಧಿಕಾರಿಗಳೆಲ್ಲ ಸಂಬಂಧಪಟ್ಟಂಗೆ KEDB ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. KEDB ಅವ್ರು ಏನು ಜಿಲ್ಲೆಯಲ್ಲಿ ಬರ್ತದೆ ಅವ್ರಿಗೆ ಒಂದು ಏನು ರೂಲ್ಸ್ಗಳಿದೆ, ಅದನ್ನು ಅನುಗುಣವಾಗಿ ಇಲ್ಲಿಂದೇನು ದರ ಹೋಗಿರ್ತದೆ ಅದಕ್ಕೆ ಅವರು ಸಮ್ಮತಿಸ್ತಾರೆ ಹೊರತು ನಾವು KEDB ಅವ್ರಿಗೆ ಒಂದು ವಿಶೇಷ ಮನವಿ ಮಾಡಿದ್ದೀವಿ. ಸನ್ಮಾನ್ಯ ಕುಮಾರಣ್ಣವರ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರು ಬಂದಿದ್ದರು. ನಾವು ಸಹ ಈ ಹೋರಾಟ ಮೊದಲನೇ ದಿವಸದಿಂದ ನಮ್ಮ ಮುಖಂಡರುಗಳ ಜೊತೆ ಸಹಕರಿಸಿದ್ದೀವಿ. ನಮ್ಮದು KEDBಗೆ ಏನು ಮನವಿ ಅಂದರೆ, ನಿಮಗೇನು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದಾರೆ ಅದನ್ನು ಪುನರ್ ಪರಿಶೀಲನೆ ಮಾಡೋಕ್ಕೆ ಎಲ್ಲ ಆಯಾಮಗಳಲ್ಲಿ ವಾಪಸ್ ಕಳಿಸಿ ಕಡತವನ್ನು ಮಂಡಿಸಿ ಅದಕ್ಕೆ ನಿಮಗೆ ಅಧಿಕಾರದ ಏನಾರ ತೊಂದರೆ ಆದರೆ ಸಂಬಂಧಪಟ್ಟ ಬೃಹತ್ ಇಲಾಖೆ ಕೈಗಾರಿಕೆ ಸಚಿವರಾದ ಸನ್ಮಾನ್ಯ MB ಪಾಟೀಲ್ರವರು, ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರು, ನಮ್ಮ ತಾಲೂಕಿನ ಶಾಸಕರು, ಮಾಜಿ ಶಾಸಕರು ಮತ್ತು ಈಗ ಕೇಂದ್ರದ ಬೃಹತ್ ಮತ್ತು ಉಕ್ಕು ಸಚಿವರಾದ ನಮ್ಮ ಸರ್ವೋಚ್ಚ ನ್ಯಾಯಾಧೀಶ ಕುಮಾರಣ್ಣವರ ಸಮಕ್ಷಮದಲ್ಲಿ ದಯವಿಟ್ಟು ಒಂದು ಸಭೆಯನ್ನು ಆರ್ಗನೈಸ್ ಮಾಡಿ ಆ ಸಭೆಯಲ್ಲೇ ಸಹ ಒಂದು ತೀರ್ಮಾನ ಆಗಲಿ. ಈ ದರವನ್ನು ಪುನರ್ ಪರಿಶೀಲನೆ ಮಾಡೋಕ್ಕೆ ಜಿಲ್ಲಾಧಿಕಾರಿಗೆ ಸೂಚನೆ ಕೊಡ್ತಾರೆ. ಸರ್ಕಾರದಲ್ಲಿ ಎಲ್ಲ ಸಾಧ್ಯತೆಗಳಿವೆ. ಏನು ಮೊದಲನೇ ಸಲ DC ಕೊಟ್ಟಿದ್ದೆ ಸಹಿ ಅಂತಿಮ ಆಗಲ್ಲ, ಸುಮಾರು ನಿದರ್ಶನಗಳಿದೆ. ಹೊನಘಟ್ಟ, ಆದಿನಾರಾಯಣ ಹೊಸಳ್ಳಿ ಒಟ್ಟು 4 ಹಳ್ಳಿಗಳಿಂದ 971 ಎಕರೆಯನ್ನು ಸ್ವಾಧೀನಪಡಿಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ಈ 971 ಎಕರೆ ಸ್ವಾಧೀನಪಡಿಸ್ಕೊಳ್ತಾ ಇರ್ತಕ್ಕಂಥದ್ರಲ್ಲಿ ಸರ್ಕಾರದಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ಬೆಲೆಯನ್ನು ಕೊಡದೆ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಅವರು ದರವನ್ನು ನಿಗದಿ ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂತಂದರೆ ರೈತರು ನಾವು ಯಾವ ರೀತಿ ಕೊಟ್ಟರು ತಗೊಳ್ತಾರೆ ಅಂತಕ್ಕಂಥ ಒಂದು ಬೇಜವಾಬ್ದಾರಿತನದಿಂದ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಅದರಿಂದ ದಯಮಾಡಿ ರೈತರು ನಾವು ಆ ರೀತಿ ನೀವು ಮಾಡಿದ್ದೇ ಆದರೆ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಅಂದರೆ ಯಾವ ಹಂತಕ್ಕೆ ಬೇಕಾದ್ರೂ ಹೋರಾಟ ಮಾಡಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ 1:4 ದರ ಕೊಟ್ಟರೆ ಮಾತ್ರ ನಾವು ಕೊಡ್ತಕ್ಕಂಥ ರೀತಿಯನ್ನು ಪರಿಗಣಿಸ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ.